Namaste friends. We will discuss a poem called Script by one of the most popular contemporary Kannada writer Jayant Kaikini. Here in the poem Script, the poet is talking symbolically about how human beings have been consuming news and how they are indifferent to what we read in the newspapers. I will read the poem and we will discuss the poem line by line. When did the ant develop a taste for the news? Here, ant is symbolically used by the poet and it represents humanity. ಇರುವೆ ಮೊದಲನೆಯ ಸಾಲಿನಲ್ಲಿ ಬರುವಂತಹ ಇರುವೆ ಅದು ಇಡೀ ಮಾನವ ಜನಾಂಗವನ್ನೇ ಪ್ರತಿನಿಧಿಸುತ್ತದೆ. Or did it always nurse it within? The poet is not sure when man has got developed the taste for news and he questions whether it is a new development or it was already there in human beings. ಈ ಪೇಪರ್ ಅಥವಾ ನ್ಯೂಸ್ ಪೇಪರನ್ನು ಓದುವಂತಹ ಒಂದು ಹವ್ಯಾಸ ಮನುಷ್ಯನಿಗೆ ಇತ್ತೀಚೆಗೆ ಬಂದಿದ್ದೋ ಅಥವಾ ಬಹಳ ದಿನಗಳಿಂದ ಅವನ ಒಳಗಡೆ ಅದು ಇತ್ತೋ ಎನ್ನುವಂಥ ಪ್ರಶ್ನೆಗಳನ್ನು ಕವಿಗಳು ಕೇಳ್ತಾರೆ. ದ ಆ್ಯಂಟ್ ಕ್ರಾವಲಿಂಗ್ ಅಲಾಂಗ್ ದ ನ್ಯೂಸ್ ಪೇಪರ್ ಸ್ಪ್ರೆಡ್ ಆನ್ ದ ಫ್ಲೋರ್. ಇಟ್ ಡಿವರ್ಸ್ ಈಚ್ ಲೆಟರ್ ಆಫ್ ನ್ಯೂಸ್. ಮ್ಯಾನ್, like the ant, crawls all over the newspaper and he reads every word of a newspaper. And what are the things that man read in a newspaper? ಮನುಷ್ಯ ಆ ಇರುವೆಯ ರೀತಿ ನ್ಯೂಸ್ ಪೇಪರ್ ಮೇಲೆ, ಪತ್ರಿಕೆಯ ಮೇಲೆ ತೆವಳುತ್ತಾ ಒಂದು ಅಕ್ಷರವನ್ನೂ ಬಿಡದಂತೆ ಎಲ್ಲವನ್ನ ಸಂಪೂರ್ಣವಾಗಿ ಓದುತ್ತಾನೆ. ಫಸ್ಟ್, ದ ಬಿಗ್ ಹೆಡ್ಲೈನ್ಸ್ ಆಫ್ ನ್ಯಾಷನಲ್ ಮಾರ್ನಿಂಗ್. ಮೊದಲನೇ ಪುಟದಲ್ಲಿ ಅಥವಾ ಮುಖ್ಯ ಪುಟಗಳಲ್ಲಿ ಬರುವಂತಹ ಈ ಸಾವಿನ ಒಬಿಚುವರೀಸ್ ಆರ್ ದ ನ್ಯೂಸ್ ಆಫ್ ಡೆತ್ಸ್ ಆಫ್ ಗ್ರೇಟ್ ಪೀಪಲ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್. ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ವ್ಯಕ್ತಿಗಳು, ಅಂಥವರ ಸಾವಿನ ಸುದ್ದಿಗಳನ್ನು ನಾವು ಓದ್ತೀವಿ. ಲೇಟರ್, ದ ಮೀಡಿಯಮ್ ಸೈಜ್ಡ್ ಬ್ರೈಡ್ ಬರ್ನಿಂಗ್ ಬಿಟ್. ಲೇಟರ್ ವಿ ರೀಡ್ ದ ನ್ಯೂಸಸ್ ಇನ್ ವಿಚ್ a bride is being burnt by her mother-in-law or father-in-law or her husband for the reasons may be, many reasons may be there. The one reason that I would like to speak about is dowry. Every day we read about the deaths of women for the reason of dowry. ಬ್ರೈಡ್ ಬರ್ನಿಂಗ್, ಹೆಣ್ಣು ಮಕ್ಕಳನ್ನು ಸುಟ್ಟಿರುವಂತಹ ವಿಷಯಗಳನ್ನು, ವರದಕ್ಷಿಣೆಯ ಕಿರುಕುಳವನ್ನು ತಾಳಲಾರದೆ ತಾವೇ ಬೆಂಕಿ ಹೆಚ್ಚಿಕೊಂಡಂಥ ಎಷ್ಟೋ ಹೆಣ್ಣು ಮಕ್ಕಳ ವಿಷಯಗಳು, ಹಾಗೂ ಅವಳ ಅತ್ತೆ ಮಾವಂದಿರು ಅಥವಾ ಗಂಡಂದಿರು ಬೆಂಕಿ ಹೆಚ್ಚಿ ಸುಟ್ಟಿರುವಂತಹ ವಿಷಯಗಳನ್ನು ಕೂಡ ನಾವು ಓದ್ತೀವಿ. ಆ್ಯಂಡ್ ದೋಸ್ ಹೂ ಸ್ಲಿಟ್ ಈಚ್ ಅದರ್ಸ್ ಥ್ರಾಟ್ಸ್ ಫಾರ್ ಅ ಡೈಮ್. ಮತ್ತು ಇನ್ನು ಕೆಲವರು, there are some people who kill each other for no reasons at all, for in the name of religion, in the name of caste, people kill each other. ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ಜನರು ಒಬ್ಬರನ್ನೊಬ್ಬರು ಸಾಯಿ ಹೊಡೆದಿರುವಂತಹ ಕೊಂದಿರುವಂತಹ ವಿಷಯಗಳನ್ನು ಕೂಡ ನಾವು
ಪತ್ರಿಕೆಗಳಿಂದ ತಿಳಿದುಕೊಳ್ತೇವೆ ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ದ ಸ್ಮಾಲ್ ಪಾಯಿಂಟ್ಸ್ ಆಫ್ ಸುಸೈಡ್, ಮಿಸ್ಸಿಂಗ್ ಪರ್ಸನ್ಸ್ ಎಟ್ಸೆಟ್ರಾ. ಆ್ಯಂಡ್ ದೆನ್ ವಿ ಕಮ್ ಟು ದ ಸ್ಮಾಲ್ ನ್ಯೂಸಸ್, ಸ್ಮಾಲ್ pieces of news that speaks about suicide and missing persons etc. ಇನ್ನು ಕೆಲವು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವಿಷಯಗಳು ಹಾಗೂ ಕೆಲವೊಂದಿಷ್ಟು ಜನ ಮಿಸ್ಸಿಂಗ್ ಜನರು, ಅಂದರೆ ಮನೆಯನ್ನು ಬಿಟ್ಟು ಹೋಗಿರುವಂಥ ಜನರ ಬಗ್ಗೆನೂ ಕೂಡ ನಾವು ಓದ್ತೇವೆ ನ್ಯೂಸ್ ಪೇಪರ್ಗಳಲ್ಲಿ. ದಸ್ polishing of each item the ant has left. After going through the entire page of the newspaper, going through line by line and reading all the things that are there in the newspaper, the ant leaves the newspaper. ಮನುಷ್ಯ ಎಲ್ಲವನ್ನು ಆ ಪತ್ರಿಕೆಯಲ್ಲಿ ಬಂದಂಥ ಎಲ್ಲ ವಿಷಯಗಳನ್ನು ಅಧ್ಯಯನ ಮಾಡಿ ಓದಿ ಕೊನೆಗೆ ಬಿಟ್ಟು ಹೋಗ್ತಾನೆ. ಈಗ ಪೇಪರ್ ಹೇಗಾಗಿದೆ ಅಂತಂದರೆ, the paper is blank now, like the pale cheeks of a pregnant woman who died for want of blood. Now, after a man reads a newspaper, it becomes blank because all the things are stuffed in the mind of a man. And it looks like a pregnant woman whose cheeks have turned into pale. ಬಾಣಂತಿಯ ಮುಖದ ರೀತಿ ಪತ್ರಿಕೆ ಬದಲಾಗ್ತದೆ. ಒಬ್ಬ ವ್ಯಕ್ತಿ ಒಂದು ಪತ್ರಿಕೆಯನ್ನು ಓದಿದ ನಂತರ ಆ ಪತ್ರಿಕೆ ಒಬ್ಬ ಬಾಣಂತಿಯ ಮುಖದ ರೀತಿ ಬೆಳ್ಳಗೆ ಬದಲಾಗುತ್ತದೆ ಅಂತ ಕವಿಗಳು ಹೇಳ್ತಾರೆ. ಮತ್ತು ಅವಳು ಎಂಥ ಬಾಣಂತಿ ಅಂದರೆ, ರಕ್ತದ ಅವಶ್ಯಕತೆ ಇದ್ದು ರಕ್ತ ಸಿಗದೆ ಮರಣ ಹೊಂದಿರುವಂತಹ ಒಬ್ಬ ಬಾಣಂತಿಯ ಮುಖದ ರೀತಿ ಆ ಪತ್ರಿಕೆ ಆಗ್ತದೆ ಅಂತ ಕವಿಗಳು ಹೇಳ್ತಾರೆ. Roll it up now and see the stars at the end of the tube. After that, if we roll it, if we make a pipe out of the newspaper, we can see the stars at the end of the tube. ಅದನ್ನೊಂದು ಕೊಳವೆಯ ರೀತಿಯಲ್ಲಿ ನಾವು ಸುತ್ತಿದರೆ, ಸುರುಳಿ ಆಕಾರದಲ್ಲಿ ಸುತ್ತಿದರೆ, ಆ ಕಡೆಯ ದಂಡಿಯಿಂದ ಆ ಕಡೆಯ ಕೊನೆಯ ತುದಿಯಿಂದ ನಾವು ನಕ್ಷತ್ರಗಳನ್ನು ನೋಡಬಹುದು. ಅದೇ ಪತ್ರಿಕೆಯಿಂದ, ಯಾವ ಪತ್ರಿಕೆಯಲ್ಲಿ ಸಾವು, ನೋವು, ಆತ್ಮಹತ್ಯೆ ಅನ್ನುವಂಥ ವಿಚಾರಗಳನ್ನು ಓದಿದ್ವೋ ಅದೇ ಪತ್ರಿಕೆಯಲ್ಲಿ ನಾವು ನಕ್ಷತ್ರಗಳನ್ನು ಕೂಡ ನೋಡಬಹುದು ಅಂತ ಕವಿಗಳು ಹೇಳ್ತಾರೆ. ಆರ್ ಪ್ಲೇಸ್ ಇಟ್ ಟು ಯುವರ್ ಇಯರ್ ಆ್ಯಂಡ್ ಹಿಯರ್ ಸಂಬಡಿ ಡಿಗ್ಗಿಂಗ್ ಅ ಟ್ರೆಂಚ್ ಸಮ್ವೇರ್ ಫಾರ್ ಅವೇ. ಅದೇ ರೀತಿ ಇಫ್ ವಿ ಕೀಪ್ ದ ರೋಲ್ ಆಫ್ ದ ನ್ಯೂಸ್ ಪೇಪರ್ ಟು ಅವರ್ ಇಯರ್, we can hear a noise of digging a trench somewhere far away. ಸ್ವಲ್ಪ ದೂರದಲ್ಲಿ ಯಾರೋ ವ್ಯಕ್ತಿ ತಗ್ಗು ತೆಗೆಯುವಂತಹ ಶಬ್ದವೂ ಕೂಡ ನಮ್ಮ ಕಿವಿಗೆ ಬೀಳ್ತದೆ, ನಾವು ಆ ನ್ಯೂಸ್ ಪೇಪರನ್ನು ನಮ್ಮ ಕಿವಿಗೆ ಇಟ್ಕೊಂಡ್ವಿ ಅಂತಂದರೆ ಅಂತ ಕವಿಗಳು ಹೇಳ್ತಾರೆ. ನೆಕ್ಸ್ಟ್ he says, place it between your lips and play the flute. And also, if we use the newspaper, the blank newspaper as a flute, we can generate beautiful music, the poet says. ನಾವು ಅದೇ ನ್ಯೂಸ್ ಪೇಪರನ್ನು, ಇಂಥ ಎಲ್ಲ ವಿಚಾರಗಳನ್ನು, ಸಾವು ನೋವಿನ ವಿಚಾರಗಳನ್ನು ಓದಿದಂತಹ ಪತ್ರಿಕೆಯನ್ನು ಬಾಯಲ್ಲಿಟ್ಟುಕೊಂಡು ಗಾಳಿಯನ್ನು ಓದಿದಾಗ ಅದು ಕೊಳಲಾಗಿ ಪರಿವರ್ತನೆ ಆಗ್ತದೆ ಅಂತ ಕವಿಗಳು ಹೇಳ್ತಾರೆ. ಆರ್ ಇಫ್ ಯು ಸೋ ವಿಶ್, abandon it in the bamboo forest nearby. The poet says, if you wish, take the blank newspaper and leave it in a bamboo thicket in a forest nearby. ನಮ್ಮ ಸುತ್ತಲೂ ನಮ್ಮ ಸಮೀಪ ಇರುವಂತಹ ಒಂದು ಕಾಡಿನಲ್ಲಿ ಹೋಗಿ ಅಥವಾ ಒಂದು ಬಿದಿರು ಮರಗಳನ್ನು ಬೆಳೆದಿರುವಂತಹ ತೋಟದಲ್ಲಿ ಆ ನ್ಯೂಸ್ ಪೇಪರ್ ತುಂಡನ್ನು ಬಿಟ್ಟು ಬಂದರೆ ಅದು ಮತ್ತೆ ಮರವಾಗಬಹುದು ಅನ್ನುವಂತಹ ಭಾವನೆಯನ್ನು ಕವಿಗಳು ವ್ಯಕ್ತಪಡಿಸ್ತಾರೆ. ನೌ ದ ಓನ್ಲಿ ಪಿಯರ್ ಈಸ್ ವೇರ್ ಈಸ್ ದ ಆ್ಯಂಟ್ ಆ್ಯಂಡ್ ವೇರ್ ಈಸ್ ದ ಟ್ರೇಲ್ ಆಫ್ ಬ್ಲಡ್ ಅಟ್ ಇಟ್ಸ್ ಫೀಟ್. Then the question arises in the mind of the poet. Now, where is the ant that has read all the newses and yet
It remained same. And where is the trail of blood at its feet? ರಕ್ತಸಿಕ್ತವಾದಂತಹ ಪಾದಗಳಿಂದ ಆ ಪತ್ರಿಕೆಯ ಮೇಲೆ ತೆವಳಿದಂತಹ ಆ ಇರುವೆಯ ಹೆಜ್ಜೆ ಗುರುತುಗಳೇನಾದವು. ಆನಂತರ ಆ ಪತ್ರಿಕೆಯಲ್ಲಿ ಬಂದಂತಹ ಎಲ್ಲ ವಿಷಯಗಳನ್ನು ಓದಿ ತಿಳಿದುಕೊಂಡು ಮತ್ತೆ ಅದೇ ರೀತಿಯಾಗಿ ಈ ಸಮಾಜದಲ್ಲಿ ಬದುಕುತ್ತಿರುವಂತಹ ಆ ವ್ಯಕ್ತಿಯ ಹೆಜ್ಜೆ ಗುರುತುಗಳು ಏನಾದವು ಅನ್ನುವಂತಹ ಪ್ರಶ್ನೆಯೊಂದಿಗೆ ದ ಪೋಯಮ್ ಎಂಡ್ಸ್. Here man reads, we read all the news that is there in the newspaper, and we comment on the deaths, we comment on the atrocities that are being done, being carried out by the people around us, yet we remain indifferent to the happenings of our society. ನಮ್ಮ ಸುತ್ತಮುತ್ತಲು ನಡೆಯುವಂತಹ ಎಲ್ಲ ಘಟನೆಗಳ ಬಗ್ಗೆ ನಾವು ಮಾತನಾಡ್ತೀವಿ, ಆದರೆ ಅವೆಲ್ಲವುಗಳಿಂದ ನಾವು ನಮ್ಮನ್ನು ದೂರ ಇಟ್ಟುಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೇವೆ. ನಾವು ಪತ್ರಿಕೆಯಲ್ಲಿ ಓದಿದಂತಹ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ನಮ್ಮ ಜ್ಞಾನ ಅಥವಾ ನಮ್ಮ ವಿ ಶುಡ್ ಹ್ಯಾವ್ ಬಿಕಮ್ ಬ್ರಾಡ್ ಮೈಂಡೆಡ್, ನಾವು ವಿಶಾಲ ಮನಸ್ಸಿನವರಾಗಬೇಕಾಗಿತ್ತು. ಆದರೆ ಅಂಥ ಎಲ್ಲ ನ್ಯೂಸ್ಗಳನ್ನು ವಿಷಯಗಳನ್ನು ಓದಿಯೂ ಕೂಡ ಒನ್ಸ್ ಅಗೇನ್ ವಿ ಆರ್ ನ್ಯಾರೋ ಮೈಂಡೆಡ್ ಪೀಪಲ್ ಅನ್ನುವಂತಹ ಒಂದು ಸಂದೇಶದೊಂದಿಗೆ ದ ಪೋಯೆಟ್ ಎಂಡ್ಸ್ ದ ಪೋಯಮ್. ನಾವು ವಿ ವಿಲ್ ಸಿ ದ ಕನ್ನಡ ವರ್ಷನ್ ಆಫ್ ದ ಪೋಯಮ್. ಲಿಪಿ. ನೆಲದ ಮೇಲೆ ಹಾಸಿಕೊಂಡ ದಿನಪತ್ರಿಕೆಯ ಮೇಲೆ ಇರುವೆಯೊಂದು ಚಲಿಸಿದೆ. ಮೊದಲೇ ಇತ್ತೋ ಅದಕ್ಕೆ ಈಗ ರುಚಿ ಹತ್ತಿತೋ, ಒಮ್ಮೆಗೆ ಅದು ಅಕ್ಷರಗಳ ಸುದ್ದಿ ತಿನ್ನಲು ಆರಂಭಿಸಿದೆ. ಮೊದಲು ದಪ್ಪಕ್ಷರಗಳ ರಾಷ್ಟ್ರೀಯ ಮರಣ, ನಂತರ ಮೀಡಿಯಂ ಸೈಜ್ ವಧುದಹನ, ನಂತರ ಅಕ್ಷರದಿಂದ ಪರಸ್ಪರ ಕುತ್ತಿಗೆ ಕೊಯ್ದುಕೊಂಡವರು. ನಾಲ್ಕಾನೆಗಾಗಿ ಕರುಳಿಗೆ ಚೂರಿ ಇಟ್ಟವರು, ಕೊನೆಗೆ ಸಣ್ಣ ಪುಟ್ಟ ಆತ್ಮಘಾತ. ಹೀಗೆ ಒಂದೊಂದೇ ಹೆಕ್ಕಿ ನೆಕ್ಕಿ ಸಾಪು ಮಾಡಿ ಇರುವೆ ಹೊರಟು ಹೋಗಿದೆ. ಈಗ ಕಾಗದ ಖಾಲಿ, ರಕ್ತ ಸಿಗದೆ ಅಸುನುಗಿದ ಬಾಣಂತಿಯ ಕೆನ್ನೆಯಂತೆ. ಈಗಿದರ ಸುರುಳಿ ಮಾಡಿ ಕಣ್ಣಿಗೆ ಹಿಡಿದರೆ ಕೊಳವೆಯಾಚೆ ಗಾಯಗೊಂಡ ಸುಕ್ರತಾರೆ. ಕಿವಿಗಿಟ್ಟರೆ ಏನೋ ಆಳದಲ್ಲಿ ಅಗೆವಂತ ಸದ್ದು, ಮತ್ತು ತುಟಿಗಿಟ್ಟು ಉಸಿರೂದಿದರೆ ಇದು ಕೊಳಲ ಬಿದಿರು. ಕಾಡಂತೂ ಸಮೀಪವಿದೆ, ಬಿಟ್ಟು ಬರುವುದು ಕಷ್ಟವಿಲ್ಲ. ಆದರೆ ಒಂದೇ ಭಯ, ಆ ಇರುವೆ ಎಲ್ಲಿದೆ ಈಗ, ಮತ್ತದರ ಕಾಲಿಗಂಟಿದ ರಕ್ತದ ಲಿಪಿಯ ದಾರಿ. ಧನ್ಯವಾದಗಳು ಸ್ನೇಹಿತರೆ.